ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ಶೋಭಾ ಟಿವಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಅಪ್ಡೇಟ್ ಏನಂತ ತಿಳಿಯೋಣ. ಗೃಹಲಕ್ಷ್ಮಿ ಯೋಜನೆ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮೀಟಿಂಗ್ ಮಾಡಿದರು. ಸೊ ಯಾರ ಜೊತೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆ. ಸೊ ಯಾಕೆ ಅಂತೀರಾ? ಗೃಹಲಕ್ಷ್ಮಿ ಯೋಜನೆಯ ಹಣ DBT ಮುಖಾಂತರ ವರ್ಗಾವಣೆ ಮಾಡೋದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ. ಸೊ ಇನ್ನು ಮೊದಲನೇದಾಗಿ ಪೆಂಡಿಂಗ್ ಹಣದ ಬಗ್ಗೆ ಚರ್ಚೆ ಮಾಡಿದ್ದು. ಸೊ ಪೆಂಡಿಂಗ್ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಕೇಳಿದರು. ಯಾಕಂದರೆ ಸಾಕಷ್ಟು ಸಮಸ್ಯೆಗಳು ಮತ್ತು ಕಂಪ್ಲೇಂಟ್ಸ್ಗಳು ಬರ್ತಾ ಇದ್ರಂತೆ. ಸಾಕಷ್ಟು ಜನರಿಗೆ ಒಂದು ಕಂತು ಬಂದಿಲ್ಲ. ಸೊ ಇನ್ನಷ್ಟು ಜನರಿಗೆ 2ನೇ ಕಂತು ಬಂದಿಲ್ಲ, ಮತ್ತಷ್ಟು ಜನಕ್ಕೆ 3ನೇ ಕಂತು ಬಂದಿಲ್ಲ, ಇನ್ನೂ ಸ್ವಲ್ಪ ಜನಕ್ಕೆ 4ನೇ ಕಂತು ಬಂದಿಲ್ಲ. ಸೊ ಇನ್ನೂ ಹಲವರಿಗೆ 5ನೇ ಕಂತು ಬಂದಿಲ್ಲ. ಸಾಕಷ್ಟು ಸಮಸ್ಯೆಗಳು ಇದ್ವಂತೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಗಮನಕ್ಕೆ ಈ ಸಮಸ್ಯೆಗಳೆಲ್ಲ ಗಮನಕ್ಕೆ ಬಂದಿದೆ. ಸೊ ಯಾಕೆ, ಏನಾಗ್ತಾ ಇದೆ, ಎಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಏನಾಗಿದೆ ಅನ್ನೋದು ಪರಿಶೀಲನೆ ಮಾಡಿ ಮಾರ್ಚ್ ತಿಂಗಳ ಒಳಗೆ ಸೊ ಎಲ್ರಿಗೂ ಹಣ ಜಮಾ ಮಾಡಿಬಿಡಿ ಅಂತಲೇ ಹೇಳಿದ್ದಾರೆ. ಸೊ ಒಬ್ರದ್ದು ಪೆಂಡಿಂಗ್ ಇಲ್ಲದೆ ಹಣ ಜಮಾ ಮಾಡಿ ಅಂತಲೇ ಹೇಳಿದ್ದಾರೆ. ಸೊ ಯಾರು ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಯಾವ ಕಂತು ಮಿಸ್ ಆಗಿಲ್ವೋ ಅದು ಮಾರ್ಚ್ ತಿಂಗಳೊಳಗಡೆ ಬರುತ್ತೆ. ಸೊ MP ಎಲೆಕ್ಷನ್ ಇರೋದ್ರಿಂದ ಯಾರಿಗೂ ಕೂಡ ಒಂದು ಕಂತು ಕೂಡ ಮಿಸ್ ಮಾಡದೆ ಜಮಾ ಮಾಡ್ತಾರೆ. ಸೊ ಯಾರು ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು 6ನೇ ಕಂತು ಬಂದುಬಿಟ್ಟು ಮುಂದಿನ ವಾರ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆ ಇದುವರೆಗೂ 6ನೇ ಕಂತು ಗೃಹಲಕ್ಷ್ಮಿ ಯೋಜನೆ 6ನೇ ಕಂತು ಬಂದಿಲ್ವೋ, ಸೊ ಫೆಬ್ರವರಿ ಮುಂದಿನ ವಾರದವರೆಗೂ ವೆಯ್ಟ್ ಮಾಡೋದು ಒಳ್ಳೆಯದು. ಸೊ ಅದರೊಳಗಡೆ ಎಲ್ರಿಗೂ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರಿಗೆ ಇನ್ನೂ 40% ಜನರಿಗೆ ಅಷ್ಟೇ ಜಮಾ ಆಗಿರೋದು 6ನೇ ಕಂತು, ಇನ್ನೂ 60% ಜನರಿಗೆ ಬಾಕಿ ಇದೆ. ಸೊ ಮುಂದಿನ ವಾರದೊಳಗಡೆ ಎಲ್ಲರೂ ಕೂಡ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.